ಎಲ್ಲ ವರ್ಷವೂ ಇದೇ ಥರ ನಡೆಯುತ್ತೆ. ಫೆಬ್ರವರಿ 28ನೇ ತಾರೀಕು ನ್ಯಾಷನಲ್ ಸೈನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮಕ್ಕಳು ಉತ್ಸಾಹ ಅನ್ನೋದಕ್ಕೆ ಒಂದು ಕಡೆ ಇದ್ರೇನು ಇನ್ನೋವೇಟಿವ್ ಅವ್ರ ನಾಲೆಡ್ಜು ಎಂಥ ಮಟ್ಟಕ್ಕೆ ಬೆಳೆದಿದೆ ಅಂದರೆ AI ಬಂದಿದ ಮೇಲೆ ಅವರು ಎಲ್ಲಿ ಹುಡುಕ್ತಾರೆ ಏನು ಮಾಡ್ತಾರೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಏನೇನೋ ಮಾಡಿದ್ದಾರೆ. ಕಣ್ಣಿಲ್ದವ್ರಿಗೆ ಒಂದು ಕೋಲು ಅಂತ ಒಂದು ಮಗು ಮಾಡಿದಾನೆ, ನೋಡೋದಕ್ಕೇನೆ ನಮಗೆ ಅರೆ ಇಂಥದ್ದೆಲ್ಲ ಇದ್ದರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಅದೇ ಸಮಯದಲ್ಲಿ ಆ ಸೈಂಟಿಸ್ಟ್ ಯಾರ್ಯಾರನ್ನ ಇವತ್ತು ನಾವು ಅವರು ಪರವಾಗಿ ನಾವು ಇವತ್ತು ಮಾತಾಡ್ತೀವಿಯೋ ಅವರೆಲ್ಲರೂ ಚಿಕ್ಕದರಲ್ಲಿ ಅವರು ಸ್ಟೂಡೆಂಟ್ ಆಗಿದ್ದೇನೋ ಸೈಂಟಿಸ್ಟ್ ಆಗಿದ್ದಾರೆ. ನಮಗೆ ಒಂದು ವಿಷಯ ಏನು ಇವಾಗ ಇದ್ರ ಮುಖಾಂತರ ಅರ್ಥ ಆಗುತ್ತೆ. ಇದ್ರ ಮುಖಾಂತರ ನಾನು ಏನು ಹೇಳಬೇಕಾಗಿತ್ತೆ ಅಂದರೆ ನಮ್ಮ ಹುಡುಗರು ಇವಾಗಿಲ್ಲ ಯಾವಾಗಲಾದರೂ ಒಂದು ದಿನ ಡೆಫಿನೆಟ್ಲಿ ಸೈನ್ಸಲ್ಲಿ ಟೆಕ್ನಾಲಜಿಯಲ್ಲಿ ಅವರು ದೊಡ್ಡ ಮಟ್ಟಿಗೆ ಹೋಗ್ತಾರೆ ಅನ್ನೋದು ನನಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ. ಅವರು ಇಷ್ಟು ದಿನ ಕ್ಲಾಸಲ್ಲಿ ಮಾಡಿರೋ ಪಾಠನೇ ನಮಗೆ ಗೊತ್ತು. ಯಾವಾಗ ಡಿಸ್ಪ್ಲೇ ಮಾಡಿ ಯಾವಾಗ ಅವರವರು ಇನ್ನೋವೇಟಿವ್ ಅವರು ಕ್ರಿಯೇಟಿವ್ ಥಿಂಕಿಂಗಲ್ಲಿ ಅವರು ಯಾವಾಗ ಕೆಲವು ವಿಷಯಗಳನ್ನ ಆಚೆ ತಗೊಂಬರ್ತಾರೆಯೋ ಆವಾಗಲೇ ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ಇವತ್ತಿನ ದಿನ ನೀವೇ ನೋಡಿರ್ತೀರಿ, ನೀವು ಬಂದು ಇಲ್ಲಿ ಮೀಡಿಯಾ ಅವರು ಎಲ್ಲ ಬಂದಿದ್ದೀರಿ, ತುಂಬ ಧನ್ಯವಾದ ನಿಮಗೆ. ನೀವು ಬಂದು ಶೂಟ್ ಮಾಡುವಾಗ ನೀವೇ ನೋಡಿದ್ದೀರಿ ಎಷ್ಟೆಷ್ಟು ಮಕ್ಕಳು ಏನೇನು ಚಿಕ್ಕ ಮಕ್ಕಳು 3ನೇ ಕ್ಲಾಸಿಂದ ಹಿಡಿದು 9ನೇ ಕ್ಲಾಸ್ವರೆಗೂ ಮಕ್ಕಳು ಅವರು ಸ್ವಂತ ನಾಲೆಜಲ್ಲಿ ಸ್ವಲ್ಪ ಹೆಲ್ಪ್ ಆ ಕಡೆ ಈ ಕಡೆ ತಗೊಂಡು ಮಾಡಿರೋದನ್ನು ನಮಗೆ ಆಶ್ಚರ್ಯವಾಗಿದೆ. ಸರ್, ಈಗ ಮಕ್ಕಳು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಇದುವರೆಗೂ ಮಾರ್ಕೆಟಲ್ಲಿ ಕೂಡ ಬಂದಿಲ್ಲ ಅಂಥವು ಕೂಡ ಮಾಡ್ಬೋದು. ಇದರಿಂದ ಜನರ ಜೀವ ಆಗಲಿ ಫಾರ್ಮಿಂಗ್ ಆಗಲಿ ಉತ್ತಮ ರೀತಿ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದಾರೆ. ಏನು ಹೇಳಿ? ಎಸ್, ಇವಾಗ ನೋಡಿದ್ರೆ ಪ್ರಪಂಚದಲ್ಲಿ ಸ್ಟಾರ್ಟಪ್ಸ್ ಅಂತ ಸುಮಾರು ಜನ ಏನೇನೋ ಮಾಡ್ತಾರೆ. ಸೊ ಇದು ಏನು ನಮಗೆ ಈ ನಮ್ಮ ಹುಡುಗರು KV ಸ್ಕೂಲ್ ಹುಡುಗರನ್ನು ಒಂದೇ ಕಾರಣಕ್ಕೆ ನಮಗೆ ಇಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಕಾರಣ ಏನು ಅಂದರೆ ಅವರು ನಾವು ಕೊಟ್ಟಿರೋ ವಿದ್ಯೆಗೆ ಒಂದಷ್ಟಿಷ್ಟು ಕೊಟ್ಟಿದ್ರೇನು ಅವ್ರು ಸ್ವಂತವಾಗಿ ಮಾಡ್ತಾರೆ ನೋಡಿ, ಅದನ್ನೇ ನಮಗೆ ಹೆಚ್ಚು ನಮಗೆ ಒಂದು ಖುಷಿ ಕೊಡ್ತಾ ಇದೆ. ಸೊ ಮಕ್ಕಳು ಈ ಧನ್ಯ ಅಂತ ಇಲ್ಲ, ನಿಜಕ್ಕೂ ಅವ್ರಿಗೆ ಒಳಗಡೆ ಇರೋ ಟ್ಯಾಲೆಂಟು ಅದನ್ನು ಯಾರಿಗೂ ಗೊತ್ತಾಗಲ್ಲ. ಅವ್ರು ಆಚೆ ತಗೊಂಬರೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಅದೇ ನಾನು ಹೇಳಿದೆ ಹಿಂಗೆ ಮುಂದಕ್ಕೆ ಇವ್ರು ಇನ್ನೂ ಜಾಸ್ತಿ ಹೆಚ್ಚಿಗೆ ಮಾಡಿ ಮುಂದಕ್ಕೆ ದೊಡ್ಡ ಮಟ್ಟಿಗೆ ಇವ್ರು ಡೆಫಿನೆಟ್ಲಿ ಕಾಂಪಿಟೇಷನ್ ಅಂತ ಅಲ್ಲ, ಜನಗೆ ಯೂಸ್ ಆಗುವಂಗೆ ಸುಮಾರು ಇದನ್ನು ಟೆಕ್ನಾಲಜಿನ